ನಾನಂತೂ ಯೆಹೋವನೇ, ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ, ನನ್ನನ್ನು ಕರುಣಿಸು, ಸ್ವಸ್ಥ ಮಾಡು ಅಂದೆನು. ಬುಧವಾರ 26 ಫೆಬ್ರವರಿ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನೇಮಕವಾಗಿರತಕ್ಕಂಥ ವೇದ ಭಾಗವು ಪೌಲನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ 24ನೇ ವಚನ. ಸುದ್ದಿಯನ್ನು ಮಾತ್ರ ಅವರು ಕೇಳಿ ನನ್ನ ದೆಸೆಯಿಂದ ದೇವರನ್ನು ಕೊಂಡಾಡಿದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮ ನಿಮಿತ್ತವಾಗಿ ಯಾರಾದರೂ ದೇವರಿಗೆ ಕೊಂಡಾಟವನ್ನು ಮಾಡುವುದೇ ಆದರೆ ಅದು ನಮ್ಮ ಶ್ರೇಷ್ಠವಾದಂಥ ಭಾಗ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲ ವಿಚಾರದಲ್ಲೂ ದೇವರಿಗೆ ಮಹಿಮೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಗಲಾತ್ಯ ಸಭೆಯವರಿಗೆ ಇರುವಂಥ ಸುವಾರ್ತೆ, ತಾನು ಸಾರಿದಂಥ ಸುವಾರ್ತೆ ವಿಚಾರವಾಗಿ ಮಾತನಾಡುತ್ತಾ ತನ್ನನ್ನು ಹೇಗೆ ದೇವರು ಆರಿಸಿಕೊಂಡನು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿಯೇ ಆರಿಸಲ್ಪಟ್ಟಂಥ ಶಿಷ್ಯರು, ಯೇಸುವಿನೊಂದಿಗೆ ಕಲಿತಂಥ ಶಿಷ್ಯರು, ಯೇಸುವಿನೊಂದಿಗೆ ಸಮಯ ಕಳೆದು ಯೇಸು ತಮಗೆ ಕೊಟ್ಟಂಥ ನಿಯೋಗ ಇಡೀ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಹೇಳಿದೆಲ್ಲವನ್ನು ನೆನಪಿಗೆ ತಂದುಕೊಂಡು ದೇವರು ತನ್ನನ್ನು ಕೂಡ ವಿಶೇಷವಾಗಿ ಆರಿಸಿಕೊಂಡು ದಮಸ್ಕದ ದಾರಿಯಲ್ಲಿ ಯೇಸುವೇ ತನ್ನನ್ನು ಆರಿಸಿಕೊಂಡು ತನಗೆ ಕಾಣಿಸಿಕೊಂಡು ಒಂದು ವಿಶೇಷವಾದಂಥ ನಿಯೋಗವನ್ನು ಕೊಟ್ಟಿದ್ದಾನೆಂಬುದಾಗಿ ಹೇಳುತ್ತಾ ತಾನು ಮಾಡುವಂಥ ಕಾರ್ಯ ಏನಂದ್ರೆ ಸುವಾರ್ತೆಯನ್ನು ಸಾರುವಂಥ ಸೇವಕನಾಗಿಯೇ ಎಂಬುದಾಗಿ. ಈ ಸೇವೆಯನ್ನು ಮಾಡುವಾಗ ಆ ಸೇವೆ ಹೊಂದಿದಂಥ ಕೇಳಿದಂಥ ಜನರು ದೇವರನ್ನು ಮಹಿಮೆ ಪಡಿಸಿದರು ಎಂಬುದಾಗಿ, ತನ್ನ ಮೂಲಕವಾಗಿ ದೇವರನ್ನು ಮಹಿಮೆ ಪಡಿಸಿದರು ಅಥವಾ ದೇವರಿಗೆ ಸ್ತೋತ್ರ ಮಾಡಿದರು, ದೇವರಿಗೆ ಕೊಂಡಾಟವಾಡಿದರು ಎಂಬುದಾಗಿ ಹೇಳುವಾಗ ಪೌಲನಿಗೆ ಆಗುವಂಥ ಸಮಾಧಾನ, ಸಂತೃಪ್ತಿ. ಕರ್ತನಲ್ಲಿ ಪ್ರಿಯರೇ, ನಾವೆಲ್ಲರೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ಕೆ ಕರೆಯಲ್ಪಟ್ಟಿದ್ದೇವೆ, ಆರಿಸಲ್ಪಟ್ಟಿದ್ದೇವೆ. ನಾವು ಮಾಡುವಂಥ ಎಲ್ಲ ಕಾರ್ಯದಲ್ಲೂ ದೇವರಿಗೆ ಮಹಿಮೆ ಉಂಟಾಗುವ ಹಾಗೆ ಮಾಡುವಂಥದ್ದೇ ನಮ್ಮ ಜೀವನದ ಉದ್ದೇಶವಾಗಿರಬೇಕು. ನಾವು ಸಾಧನವಾಗಿ ದೇವರ ಕಾರ್ಯವನ್ನು ಮಾಡುತ್ತೇವೆ. ಮತ್ತೊಬ್ಬರು ಇದನ್ನು ಗುರುತಿಸಿ ದೇವರಿಗೆ ಸ್ತೋತ್ರ ಹೇಳಿದರೆ ನಮ್ಮ ಜೀವನಕ್ಕೆ ಅದು ಸಾರ್ಥಕವಾಗುವಂತೆ. ಕರ್ತನಲ್ಲಿ ಪ್ರಿಯರೇ, ನಾವು ಮಾಡುವಂಥದ್ದೆಲ್ಲ ದೇವರ ಮಹಿಮೆಗಾಗಿ ಇರಲಿ, ದೇವರಿಗೆ ಮಾತ್ರ ಸ್ತೋತ್ರ ಉಂಟಾಗಲಿ. ಕರ್ತನೇ, ದಯಮಯ ಸ್ವಾಮಿ, ಕೊಟ್ಟಂತ ಈ ಕೃಪೆಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.